ನಮಸ್ತೆ ಕಣ್ರಿ ಹೆಂಗಸ್ರೆ. ಇವತ್ತು ನಾನು ನಿಮಗೆ ವೆಜಿಟೇಬಲ್ ಪಲಾವ್ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ರೀತಿ ಟ್ರೈ ಮಾಡಿದರೆ ನಿಮಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇರುತ್ತೆ. ಬೇಗ ಬೇಗ ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ ಆಯಿತಾ. ಫಸ್ಟು ಒಂದು ಜಾರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಪುದೀನ, ನೆಕ್ಸ್ಟ್ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಒಂದು ಟೊಮ್ಯಾಟೊ, ಈರುಳ್ಳಿ ಮತ್ತು ತರಕಾರಿಯಲ್ಲಿ ನೀವು ಕ್ಯಾರೆಟ್, ಬೀನ್ಸ್ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಿಮಗೆ ಇಷ್ಟವಾದಂಥ ತರಕಾರಿ ತೊಗೊಳ್ಳಿ. ಬಟಾಣಿ ಬೇಕಾದರೆ ಬಟಾಣಿನೂ ತೊಗೊಳ್ಳಿ. ಅಕ್ಕಿನ ಒಂದು ಕಡೆ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಲವಂಗ ಇದನ್ನೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕುಕ್ಕರ್ಗೆ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೆ ನೀವು ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ಪಲಾವ್ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ನೆಕ್ಸ್ಟ್ ಅದಕ್ಕೆ ಏನು ರುಬ್ಬಿಟ್ಕೊಂಡಿರ್ತೀರೋ ಆ ಮಸಾಲೆನೆಲ್ಲ ಈ ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆ ಬಿಡಬೇಕು. ಆ ಥರ ನೀವು ಫ್ರೈ ಆದಮೇಲೆ ಟೊಮೆಟೊ ಏನು ಕಟ್ ಮಾಡಿರ್ತೀರೋ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಏನೇನು ನೀವು ತರಕಾರಿ ಇಟ್ಟಿರ್ತೀರ ನೋಡಿ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಿ. ಇದಕ್ಕೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಸೊ ಇದು ಆಪ್ಷನಲ್. ನಾನು ಹೀಗೆ ಸಿಂಪಲಾಗಿ ಮಾಡ್ತೀನಿ. ನೆಕ್ಸ್ಟು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ನೀವು ಒಂಚೂರು ಗರಂ ಮಸಾಲ, ಒಂಚೂರು ಚಿಕನ್ ಮಸಾಲ, ಹಾಗೆ ಒಂಚೂರು ಮಟನ್ ಮಸಾಲ. ಚಿಕನ್ ಮಸಾಲ ಆ್ಯಂಡ್ ಮಟನ್ ಮಸಾಲ ಆಪ್ಷನಲ್ಲು. ನಾನು ಹೇಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಆ ರೀತಿ ನೀವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಮಸಾಲ ಫ್ಲೇವರ್ ನಿಮಗೆ ಜಾಸ್ತಿ ಅನಿಸೋದಿಲ್ಲ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಅಂತ ಹೇಳ್ಬೋದು. ಅದಾದಮೇಲೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಿ ಈ ರೀತಿ. ಅದಾದಮೇಲೆ ನೀವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಬ್ರೇಕ್ ಆಗದಿರೋ ಹಾಗೆ ಸ್ಮೂತಾಗಿ ಕಲಿಸ್ಕೊಬೇಕು ಈ ರೀತಿ. ಅದಾದಮೇಲೆ ಅಕ್ಕಿ ಎಷ್ಟು ಕ್ವಾಂಟಿಟಿ ಹಾಕಿರ್ತೀರೋ ಆ ರೇಂಜ್ಗೆ ನೀವು ನೀರು ಹಾಕ್ಕೊಂಡು ಒಂಚೂರು ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ನಿಮಗೆ ಒಬ್ರೊಬ್ರಿಗೆ ಇಷ್ಟ ಇರೋದಿಲ್ಲ, ಒಬ್ರೊಬ್ರಿಗೆ ಇಷ್ಟ ಇರುತ್ತೆ. ಇಷ್ಟ ಇಲ್ಲದವರು ಈ ಒಂದು ಮೆಥಡನ್ನ ನೀವು ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಹಾಗೆ ಮುಚ್ಚಿಡಬಾರ್ದು ಕುಕ್ಕರ್ ಮುಚ್ಚಳನ. ಇದು ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆದಮೇಲೆ ನೀವು ಏನು ಮಾಡಬೇಕು, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಈಗ ಕುದೀತಾ ಇದೆ. ಸೊ ಒಂದು ರೌಂಡ್ ಹೀಗೆ ಕಲಿಸ್ಕೊಂಡು ನಾನೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. 1 to 3 ವಿಷಲ್ಸ್ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂಥ ಇನ್ನಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.